ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ಬಂದು ನಾನು ಯಾವಾಗ ಇನ್ಸ್ಟಾಗ್ರಾಮ್ ಕ್ವಶನ್ ಪೋಲ್ ಹಾಕಿದ್ರೆ ಲೈಕ್ ಬರೀ ಕಾಮೆಂಟ್ಸ್ ಇರೋದೆ ನಿಮ್ಮ ಹೇರ್ ಕೇರ್. ಸೊ ನಾನು ಆ ಥರ ತೀರಾ ಓವರ್ ಹೇರ್ ಕೇರ್ ಅಂತೆಲ್ಲ ನಾನೇನು ಮಾಡಲ್ಲ. ಲೈಕ್ ಈ ಹೇರ್ ಪ್ಯಾಕ್ ಹಾಕ್ಕೊಳ್ಳೋದಾಗಲಿ, ಎಕ್ಸ್ಕ್ಯೂಸ್ ಮೀ. ಸೊ ಈ ಥರ ನಾನು ಯಾವುದೇ ತರಹದ ಕೇರ್ ತಗೊಳ್ಳಲ್ಲ. ಬಟ್ ಈ ಸಣ್ಣ ಪುಟ್ಟ ಕೇರ್ ತಗೊಳ್ತೀನಿ. ಸೊ ಅದರಲ್ಲಿ ಒಂದು ಅಂತ ಬಂದರೆ ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ರೆಕಮೆಂಡೇಶನ್. ಇದು ಈ ಥರ ಇರುತ್ತೆ. ಸೊ ಇದು ಬಂದು ಎಸೆನ್ಷಿಯಲ್ ಅವ್ರದ್ದು ಟೀ ಟ್ರೀ ಆಯಿಲ್. ಸೊ ಇದು ಬೆನಿಫಿಟ್ಸ್ ತುಂಬಾ ಜಾಸ್ತಿ ಇದೆ. ಏನು ಬೆನಿಫಿಟ್ಸ್ ಅಂತ ಅಂದರೆ, ಸೊ ಇವಾಗ ನಿಮಗೆ ತುಂಬ ಡ್ಯಾಂಡ್ರಫ್ ಇದೆ ಅಂತ ಅಂದ್ಕೊಳ್ಳಿ, ಸಿಕ್ಕಾಪಟ್ಟೆ ಡ್ಯಾಂಡ್ರಫ್, ಅದು ಇಚ್ಚಿನೆಸ್ ಅಂತೆಲ್ಲ ಬರುತ್ತಲ್ಲ, ಆ ಥರ ಎಲ್ಲ ಏನಾದರೂ ಬಂದರೆ ನೀವು ತಲೆಗೆ ಎಣ್ಣೆ ಹಚ್ಕೋತೀರಲ್ಲ, ಸೊ ಇದು ಬಂದು ಕೊಕೊನಟ್ ಆಯಿಲು. ನಾವು ಮನೆಯಲ್ಲೇ ಮನೆ ಕೊಬ್ಬರಿನೇ ತೊಗೊಂಡೋಗಿ ಆಡಿಸ್ಕೊಂಬಂದಿದ್ರೆ ಪ್ಯೂರ್ ಆಯಿಲ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನಾನು ಒಂದು 2 drops ಆಫ್ ದಿಸ್ ಟೀ ಟ್ರೀ ಆಯಿಲ್ನ ಏನು ಹಾಕ್ಕೊಂಡು ನಾವು ತಲೆಗೆ ಎಣ್ಣೆ 2-3 drops ಏನು ಒಂಚೂರು ಹಾಕೊಳ್ಳಿ, ಚೆನ್ನಾಗೇ ಇರುತ್ತೆ. ಇದೊಂಥರ ತೈಲ ಥರ ವಾಸನೆ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಸೊ ಡ್ಯಾಂಡ್ರಫ್ಗೆ, ಹೇರ್ ಗ್ರೋತ್ಗೆ, ಕೂದಲು ಉದುರ್ತಿದೆ, ಡ್ಯಾಮೇಜ್ ಆಗಿದೆ, ಈ ಸ್ಪ್ಲಿಟ್ ಹೇರ್ಸ್ ಎಲ್ಲ ಏನಂತ ಬಂದಿರುತ್ತೆ, ಅದು ಎಲ್ಲದ್ರಿಂದನೂ ನಿಮಗೆ ಒಳ್ಳೆ ರಿಲೀಫ್ ಸಿಕ್ಕತ್ತೆ. ಸೊ ನೀವು ಯಾವುದೇ ಎಣ್ಣೆ ಹಚ್ಕೊತಾ ಇರಬೇಕಾದ್ರೂ, ತೆಂಗಿನಕಾಯಿ ಎಣ್ಣೆ ಅಂತನೆಲ್ಲ ನೀವು ಯಾವ ಎಣ್ಣೆ ಹಚ್ಕೊಂಡ್ರೂ ಇದನ್ನು ಒಂದು 2-3 drops ಯೂಸ್ ಮಾಡಿದ್ರೆ ಇಟ್ ಈಸ್ ರಿಯಲಿ ಗುಡ್. ಡ್ಯಾಂಡ್ರಫ್ ಹೋಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಹೇರ್ ಡ್ಯಾಮೇಜ್ ಆಗಲ್ಲ, ಉದ್ರೋದು ಇದೆಲ್ಲ ಸ್ಟಾಪ್ ಆಗುತ್ತೆ. ಸೊ ಇದು ಒಂದು ಬೆನಿಫಿಟ್ ಈ ಆಯಿಲಿಂದ. ಆಮೇಲೆ ಇನ್ನೂ ಒಂದು ಬೆನಿಫಿಟ್ ಏನಂದರೆ, ಇನ್ ಕೇಸ್ ನಿಮಗೆ ಕೋಲ್ಡ್ ಆಗಿರ್ಬೋದು, ಥ್ರೋಟ್ ಏನಾದರೂ, ಈಗ ಐಸ್ ಕ್ರೀಮ್ ಏನಾದರೂ ತಿಂದ್ಬಿಟ್ರೆ ಥ್ರೋಟ್ ಒಂಥರ ಆಗೋದು ಎಲ್ಲ ಆಗುತ್ತಲ್ಲ, ಸೊ ಅವಾಗ ನೀವೇನು ಮಾಡಬೇಕು ಅಂದರೆ ಸ್ಟೀಮ್ ತೊಗೊಳ್ತೀರಲ್ಲ, ಅವಾಗ ಇದನ್ನು ಒಂದು 2-3 drops ನೀರಿಗೆ ಹಾಕೊಂಡು ಸ್ಟೀಮ್ ತೊಗೊಂಡ್ರೆ ವಿತಿನ್ 30 minutes ಫುಲ್ ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಪಿಂಪಲ್ಸ್ ಏನಿರುತ್ತೆ, ಸೊ ಆ ಪಿಂಪಲ್ ಮಾರ್ಕ್ಸ್ಗೆಲ್ಲ ಇದನ್ನು ಸುಮ್ಮನೆ ಹಿಂಗೆ ಹಾಕ್ಕೊಂಡ್ಬಿಟ್ಟು ಹಿಂಗೆ ಟ್ಯಾಪ್ ಮಾಡಿಕೊಂಡು ಬೆಳಗ್ಗೆ ನೀವು ಮುಖ ತೊಳ್ಕೊಂಡ್ರೆ ಸೊ ಪಿಂಪಲ್ಸ್ ಹೋಗುತ್ತೆ. ಮತ್ತು ಈ ರೆಡ್ಡಿನೆಸ್ ಅಂತೆಲ್ಲ, ರೆಡ್ ಥರ ಇರುತ್ತಲ್ಲ ಫೇಸ್, ಅದೆಲ್ಲ ಹೋಗುತ್ತೆ. ಸೊ ಇಟ್ಸ್ ಏನು ಹೇಳ್ತಾರೆ, ಸ್ಕಿನ್ನಿಗೆ, ಹೇರಿಗೆ, ಎಲ್ಲದಕ್ಕೂ ತುಂಬ ಒಳ್ಳೆ ಆಯಿಲ್ ಅಂತಲೇ ಹೇಳ್ಬೋದು. ಇದು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಸೊ ನಾನು ಅಮೆಝಾನಲ್ಲಿ ಒಂದರಲ್ಲೇ ಚೆಕ್ ಮಾಡಿರೋದು. ಸೊ ನೀವು ಏನು ಹೇಳೋದು, ನಾರ್ಮಲ್ ಚೆಕ್ ಏನಾದರೂ ಸರ್ಚ್ ಮಾಡ್ತೀರಲ್ಲ, ಆ ಸರ್ಚ್ ಆಪ್ಷನ್ಗೆ ಹೋಗ್ಬಿಟ್ಟು ಎಸೆನ್ಷಿಯಲ್ ಟೀ ಟ್ರೀ ಆಯಿಲ್ ಅಂತ ಹಾಕಿದ್ರೆ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಸೊ ಇಟ್ಸ್ ರಿಯಲಿ ವೆರಿ ಗುಡ್, ವರ್ತ್ ಬೈಯಿಂಗ್ ಇಟ್, ವರ್ತ್ ಯೂಸಿಂಗ್ ಇಟ್ ಅಂತಲೇ ಹೇಳ್ಬೋದು. ಯಾವುದೇ ಥರ ಪ್ರಮೋಷನ್ ಆಗಲಿ ಎಂಥದ್ದು ಅಲ್ಲ. ಸೊ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಫೇಸಿಗಾಯಿತು. ಮತ್ತು ನಿಮಗೆ ಇವಾಗ ಏನಾದ್ರು ತುಂಬ ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ, ತಲೆ ನೋವ್ತಾ ಇದೆ ತುಂಬ ಅಂತ ಅಂದರೆ, ನೀವು ಸ್ನಾನ ಮಾಡ್ಕೊಳ್ತೀರಲ್ಲ, ಬಿಸಿನೀರಿಗೆ 2 drop ಹಾಕೊಂಡು ನೀವು ತಲೆಗೆ ಸ್ನಾನ ಮಾಡಿದ್ರೂ ತುಂಬ ರಿಲೀಫ್ ಕೊಡುತ್ತೆ. ಮತ್ತು ನಿಮಗೆ ಈ ತೈಲ ಎಲ್ಲ ಹಚ್ಕೊಳ್ಳೋ ಬದಲು ಇದನ್ನೇ 1-2 drops ಹಿಂಗೆ ಹಾಕ್ಕೊಬಿಟ್ಟು ಹಿಂಗೆ ಹಾಕೊಂಡು ಹಿಂಗೆ ಮಸಾಜ್ ಮಾಡಿದ್ರೆ ಸಖತ್ ರಿಲೀಫ್ ಆಗುತ್ತೆ. ಹೆಡ್ಏಕ್ ಎಲ್ಲ ಹೋಗುತ್ತೆ. ಏನು ಹೇಳೋದು, ಇದನ್ನು ನಾನು ಯೂಸ್ ಮಾಡಿ, ನಮ್ಮ ಫ್ಯಾಮಿಲಿ ಯೂಸ್ ಮಾಡಿ, ಇವಾಗ ನಮ್ಮ ಮಮ್ಮಿಯವ್ರ ಅಕ್ಕನೇ, ನನ್ನ ದೊಡ್ಡಮ್ಮ ಯೂಸ್ ಮಾಡ್ತಿದ್ದಾರೆ, ನನ್ನ ಫ್ರೆಂಡ್ಸಿಗೆ ಎಷ್ಟು ಚೆನ್ನಾಗಿ ನಾನು ರೆಕಮೆಂಡ್ ಮಾಡಿದ್ದೀನಿ. ಮತ್ತು ಇನ್ನೊಬ್ರು ನಮ್ಮ ಆಂಟಿ ಅವರು ಕೂಡ ನನಗೆ ಕಾಲ್ ಮಾಡಿ ಕೇಳಿದ್ರು, ಈ ಥರ ನನ್ನ ಮಗಳಿಗೆ, ಅವ್ಳಿಗೆ ತುಂಬ ಚೆನ್ನಾಗಿತ್ತು ಕೂದಲು, ಓವ್ಯ ಅಂತ ಅಂದ್ಬಿಟ್ಟು, ಸಖತ್ತಾಗಿತ್ತು ಅವಳ ಕೂದಲು, ಫುಲ್ ಇಷ್ಟು ಉದ್ದ, ಇಷ್ಟು ದಪ್ಪ ಆಯಿತು. ಬಟ್ ಅವರು ತಮಿಳ್ನಾಡಿಗೆ ಹೋಗ್ಬಿಟ್ಟು ಕೂದಲು ಉದ್ರೋಗ್ಬಿಟ್ಟಿದೆ, ಅವಳಿಗೆ ಫುಲ್ ಡ್ಯಾಂಡ್ರಫ್ ಬಂದುಬಿಟ್ಟಿದೆ ಅಂತೆಲ್ಲ ಹೇಳ್ತಾಯಿದ್ರು. ಫೋನ್ ಮಾಡಿ ನನಗೆ ಕೇಳಿದ್ರು ಏನಾದರೂ ಟಿಪ್ಸ್ ಹೇಳು ಅಂತ. ಸೊ ಅದು ಅವರಿಗೆ ನಾನು ಈಗ ರೆಕಮೆಂಡ್ ಮಾಡಿದೆ. ಸೊ ಎಸ್, ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಮತ್ತು ಒಬ್ರು ಹೇಳಿದರು ಆಯಿಲ್ ಮಸಾಜ್ ಹೇಗೆ ಮಾಡ್ಕೊಳ್ತೀರಾ ಅಂತ. ಸೊ ನಾನು ಹಿಂಗೆ ಎಣ್ಣೆನ, ಟೀ ಟ್ರೀ ಆಯಿಲ್ ಮತ್ತು ಕೋಕೋನಟ್ ಆಯಿಲ್ ಏನು ಮಾಡಿದ್ದೀನಿ, ಈ ಥರ ಪಾರ್ಟಿಷನ್ ತೆಗೆದ್ಬಿಟ್ಟು ಈ ಥರ ನಾನು ಆಯಿಲ್ ಮಾಡ್ತೀನಿ. ಸೊ ನೇಲ್ಸ್ ಹಾಕಬೇಡಿ, ಇನ್ ಕೇಸ್ ಉದ್ದ ನೇಲ್ಸ್ ಇರೋರು ಬಂದು ಕಾಟನ್ ಆ ಥರ ಏನಾದರೂ ತೊಗೊಳ್ಳಿ. ನನಗಂತ ಉದ್ದ ನೇಲ್ಸ್ ಇಲ್ಲ. ಸೊ ನಾನು ಅದಕ್ಕೆ ಇದು ಫಿಂಗರ್ನ ಮಾತ್ರ ಟಚ್ ಮಾಡ್ತೀನಿ. ಬಿಕಾಸ್ ಸ್ಕಲ್ಪಿಗೆ ನೇಲ್ಸ್ ಆ ಥರ ಏನಾದರೂ ಶಾರ್ಪ್ ಇದೆಲ್ಲ ನಾವು ಯೂಸ್ ಮಾಡಬಾರ್ದು. ಸೊ ಈ ಥರ ಪಾರ್ಟಿಷನ್ ತೆಗೆದು ಹಾಕ್ಕೊಳ್ಳೋದ್ರಿಂದ ನಮ್ಮ ತಲೆ ಬುಡಕ್ಕೆ ಚೆನ್ನಾಗಿ
ಹೇರ್ ಹೋಗುತ್ತೆ, ಅಂದರೆ ಸ್ಕಲ್ಪಿಗೆ ಚೆನ್ನಾಗಿ ಹೇರ್ ಆಯಿಲ್ ಚೆನ್ನಾಗಿ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಸೊ ನಮಗೆ ಹೇರ್ಗಿಂತ ಸ್ಕಲ್ಪಿಗೆ ಎಣ್ಣೆ ತುಂಬ ಇಂಪಾರ್ಟೆಂಟ್. ಏನಂದರೆ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ನೀನು ಮಾತ್ರ ಊಟ ತಿಂದ್ಬಿಟ್ರೆ ಸಾಕ, ನೀನು ಕೂದಲು ಊಟ ಹಾಕ್ಬಾರ್ದು ಅಂತ. ಸೊ ನಮ್ಮ ಕೂದಲು ಊಟನೇ ಬಂದು ಹೇರ್ ಆಯಿಲ್ ಅಂತಲೇ ಹೇಳ್ಬೋದು. ಸೊ ನಾನು ಈ ಥರ ಪಾರ್ಟೇಷನ್ ತೆಗೆದ್ಬಿಟ್ಟು ಆಯಿಲ್ ಮಾಡ್ತೀನಿ. ಆಮೇಲೆ ಫುಲ್ಲು ಮಿಕ್ಕಿದ್ದ ಹಂಗೆ ಹಿಂಗೆ ಮಾಡಿಕೊಂಡು ಫುಲ್ ಹಿಂದ್ಗಡೆವರೆಗೂ ನಾನು ಇದು ಮಾಡ್ಕೊತೀನಿ. ಸೊ ನಾನು ನೋಡಿ ನನ್ನ ಕೂದಲು ಫುಲ್ ಬ್ಲ್ಯಾಕ್ ಆಗಿದೆ. ಸೊ ಇನ್ ಕೇಸ್ ಕೆಂಚು ಕೂದಲೇನಿದ್ರೂ ಕೂಡ ಅಷ್ಟೇ, ಸೊ ನೀವು ಅದು ಯೂಸ್ ಮಾಡ್ಬೋದು. ನನ್ನ ಹೇರ್ ಬಂದ್ಬಿಟ್ಟು ಬ್ಲ್ಯಾಕ್, ಮತ್ತು ನನಗೆ ಯಾವುದೇ ಥರ ಡ್ಯಾಮೇಜ್ ಹೇರ್ ಆ ಥರ ಏನೂ ಇಲ್ಲ. ಮತ್ತು ನನ್ನ ಕೂದಲು ಅಷ್ಟು ಉದ್ರಲ್ಲ. ಅಂದರೆ ನಾನು ಯಾವಾಗೂ ಈ ಸೆಕೆಯಲ್ಲಿ ಗಂಟು ಕಟ್ಟಿರ್ತೀನಲ್ಲ, ಅದಕ್ಕೋಸ್ಕರ ನನಗೆ ಸ್ವಲ್ಪ ಕೂದಲು ಉದ್ರತ್ತೆ. ಸೊ ಗಂಟು ಕಟ್ಟಬಾರ್ದು ಅಂತ ಹೇಳ್ತಾರೆ. ಅದನ್ನ ಬಿಟ್ಟು ನನಗೆ ಯಾವುದೇ ಥರ ಹೇರ್ ಫಾಲ್ ಆಗಲಿ, ಹೇರ್ ಡ್ಯಾಮೇಜ್ ಇಲ್ಲ ಹೇರ್ ಕಲರ್ ಬೇರೆ ಥರ ಆ ಥರ ಎಲ್ಲ ಏನೂ ಇಲ್ಲ. ಸೊ ನಾನು ಈಗ ಸುಮ್ಮನೆ ತೋರಿಸಿದ್ದು. ಆಮೇಲೆ ಇನ್ನೂ ಫುಲ್ ನಾನು ಹಚ್ಕೊತೀನಿ. ಸೊ ಎಸ್, ಈ ಥರ ನಾನು ಆಯಿಲ್ ಮಸಾಜ್ ಮಾಡ್ಕೊತೀನಿ. ಮತ್ತು ನಾನು ಯೂಸ್ ಮಾಡೋದೇ ಇದು. ಸೊ ನೀವು ಟ್ರೈ ಮಾಡಿ, ನಾನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಆ್ಯಂಡ್ ಬೇರೆಯವರಿಗೂ ರೆಕಮೆಂಡ್ ಮಾಡಿ, ಬಿಕಾಸ್ ಇಟ್ಸ್ ರಿಯಲಿ ಗುಡ್ ಬೈಯಿಂಗ್ ಇಟ್ ಆರ್ ಯು ವರ್ತ್ ಯೂಸಿಂಗ್ ಇಟ್ ಅಂತಲೇ ಹೇಳ್ಬೋದು. ಸಮಥಿಂಗ್ 300 ಏನೋ ಇರುತ್ತೆ, ಬಟ್ ನಿಮಗೆ ಇಷ್ಟೊಂದು ಬರುತ್ತೆ. ನೀವು ಆಲ್ಮೋಸ್ಟ್ 1-2 ಮಂತ್ಸ್ ಯೂಸ್ ಮಾಡ್ಕೊಬೋದು. ಅಂದರೆ ಈಗ ನಾನು ವೀಕಲ್ಲಿ 3 ಟೈಮ್ಸ್ ನಾನು ಯೂಸ್ ಮಾಡ್ತೀನಿ. 3 ಟೈಮ್ಸ್ ಕೂದಲಿಗೆ ಎಣ್ಣೆ ಹಚ್ಕೊಳ್ತೀನಿ. ಅಂದರೆ ನಾನು ಯಾವಾಗ ತಲೆಗೆ ಸ್ನಾನ ಮಾಡಿದ್ರು ನಾನು 1-2-3 ಅವರ್ಸ್ ಮುಂಚೆ ಎಣ್ಣೆ ಹಚ್ಕೊಂಡೆ ಸ್ನಾನ ಮಾಡೋದು. ಆವಾಗಲೇ ನಮ್ಮ ಹೇರ್ ಗ್ರೋತ್ ಚೆನ್ನಾಗಿರೋದು. ಸೊ ಅದಕ್ಕೋಸ್ಕರನೇ ಸೊ ನೀವು ಯೂಸ್ ಮಾಡ್ಬೋದು. ಸ್ನಾನಕ್ಕೆ ಹಾಕ್ಕೊಳ್ಳಿ, ಎಲ್ಲದಕ್ಕೂ ಇಟ್ಸ್ ಅ ಸ್ಟ್ರೆಸ್ ರಿಲೀಫ್ ಅಂತಲೇ ಹೇಳ್ಬೋದು. ಸ್ಮೆಲ್ಲು ಚೆನ್ನಾಗಿರುತ್ತೆ. ಆ್ಯಂಡ್ ಫೇಸಿಗೂ ನೀವು ಅದು ಪಿಂಪಲ್ಸ್ ಏನಾದರೂ ಇದ್ದರೆ ಟ್ಯಾಪ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಎಸ್, ಇದು ಏನು ಯೂಸ್ಫುಲ್ ಆಗಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಇವತ್ತು ನಾವು ಕಾಲ್ ಸೊಪ್ಪು ಟ್ರೈ ಮಾಡಿದ್ದೀವಿ, ಆ ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ. ಅಷ್ಟೊತ್ತಿಗೆ ನಾನು ಎಣ್ಣೆ ಹಚ್ಕೊಂಡು ಸಿಗ್ತೀನಿ. ಗೈಸ್, ನಮ್ಮ ಮನೇಲಿ ಕಾಲ್ ಸೊಪ್ಪು ಮಾಡ್ತಾಯಿದ್ದೀವಿ. ನಮ್ಮ ಅಕ್ಕ ಮಾಡ್ತಾವಳ. ಅದಕ್ಕೆ ಫಸ್ಟ್ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ, ಅದು ಕಾಲಾದಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿ, ಒಂದು ಫುಲ್ ಬೆಳ್ಳುಳ್ಳಿನ ಒಂದು 4-5 ಪೀಸ್ ಜಜ್ಜಿ ಹಾಕ್ಕೋಬೇಕು, ಇಲ್ಲಾಂದರೆ ಅದು ಫ್ಲೇವರ್ ಬಿಡಲ್ಲ. ಕಣ ಫೋನೇ. ಆಮೇಲೆ ಇದು ಸಾಂಬಾರ್ ಈರುಳ್ಳಿ. ಯಪ್ಪ, ಏನ ಜಾಸ್ತಿ ಫ್ರೈ ಮಾಡ್ಕೊಬಾರ್ದು. ಟೊಮೆಟೊ, ಹಾಫ್ ಟೊಮೆಟೊ, ಅರ್ಧ. ಆಮೇಲೆ ಕುರಿ ಕಾಲು ಗೈಸ್, ಕುರಿ ಕಾಲು ಸುಟ್ಟಿ ಕ್ಲೀನ್ ಮಾಡಿ ಚಚ್ಚಿದ್ಯಾ? ಏನು ರೆಡಿ? ನನ್ನ ಹೆಸರು ಆಮೇಲೆ ಫ್ರೈ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಸಾಲ್ಟ್. ನಾವು ಆಲ್ಮೋಸ್ಟ್ ಎಲ್ಲದಕ್ಕೂ ಪಿಂಕ್ ಸಾಲ್ಟೇ ಯೂಸ್ ಮಾಡ್ತೀವಿ, ನಾರ್ಮಲ್ ಸಾಲ್ಟ್ ಅಷ್ಟು ಯೂಸ್ ಮಾಡಲ್ಲ. ಸೊ ಕಾಲ್ ಸೂಪ್ ಯಾರಿಗೆ ಅಂದರೆ ನಮ್ಮಮ್ಮಗೇನು ನಮ್ಮ ಶಿರೀಕ್ಷನ್ಗೆ. ನಮ್ಮಮ್ಮಗೆ ಬಂದು ಕೈ ಸ್ವಲ್ಪ ಪ್ರಾಬ್ಲಮ್ ಇದೆ, ಅವ್ರು ನೋವು ಅಂತಾರೆ. ಸೊ ಅದಕ್ಕೋಸ್ಕರ ಶಿರೀಕ್ಷನ್ಗೆಲ್ಲ ಸ್ಟ್ರಾಂಗ್ ಆಗಿ ನಮ್ಗೆ ಇನ್ನೊಂದ್ಸೂರು ಹೊಡೀಲಿ ಅಂತ ಬರೀ ಹೊಡಿತಾಳೆ ಗೈಸ್. ಅದು ಏನು ಹೊಡಿತಾಳೆ, ನಾನೇ ಹೆವಿ ಹೊಡಿತಾಳೆ, ಬರೀ ಹೊಡಿತಾಳೆ. ಆಮೇಲೆ ಫ್ರೈ ಆಗ್ಬೇಕಾ? ಏನು ರೆಡಿ? ಅವಾಗ್ಲೇ ಏನೋ ಹೇಳ್ದಲ್ಲ, ಏನ್ ರೆಡಿ ಅದು? ಶಿರೀಕ್ಷಾ. ಅವಾಗ ಅಂದಲ್ಲ ರೆಡಿ.
ಶಿರೀಕ್ಷಾ ಯಾರ ಹೊಟ್ಟೆಲ್ ಹುಟ್ಟಿದ್ರೆ? ಜಾನ್ ಹೊಟ್ಟೆಗೆ ಹುಟ್ಟಿದ್ರೆ ಚೆನ್ನಾಗಿರೋದು. ಚಂದಾಗಿರೋದಲ್ಲ, ಏನ್ ಮಾಡಿಸ್ಕೊಡ್ತಾ ಇದ್ದೆ? ಹೌದು, ನಮ್ಮಪ್ಪ ಅಂದ್ರು ಶಿರೀಕ್ಷಾ ನನ್ನ ಹೊಟ್ಟೆಲ್ ಹುಟ್ಟಿದ್ರೆ ಚಿನ್ನದ ಟೋಟಲ್ ಮಾಡಿಸ್ಕೊಟ್ಟಿರೋರಂತೆ. ಬೇಡ ಬಿಡು, ನಮ್ಮಕ್ಕ ಹುರ್ಕೋತಾವಳೆ ಗೈಸ್, ಫುಲ್ ಹುರ್ಕೋತಾವಳೆ. ಜಾನು ಅಂದ್ರೆ ನಾನೇನೆ. ಅಂದ್ರೆ ಇವಳ ಮಗು ಕರ್ರು ಗುಟ್ಟುತ್ತಲ್ವಾ, ಸೊ ಎದ್ದ ಕಾಣ್ಲಿ ಕಲರ್ ಸೇಮಿಂಗ್ ಬಂದ್ಬಿಟ್ಟು ಕಲರ್ ಸೇಮಿಂಗ್ ಅಲ್ವಾ, ಸೊ ಯಾವ್ದ್ರಲ್ಲಿ ಹಾಕಿದ್ರು ಚೆನ್ನಾಗಿ ವರ್ಲ್ಡ್ ಗೈಸ್ ಹೆವಿ ಹುರ್ಕೊಂಡ್ ಏನೋ ಮಾತಾಡ್ತಾವಳೆ. ಜಾನು ಅಂದ್ರೆ ನಾನೇ, ನಂಗ್ ಪೆಟ್ ನೇಮ್ ಅದು. ಸೊ ನನ್ನ ಹೋಟೆಲ್ ಶಿರೀಕ್ಷಾ ಹುಟ್ಟಿದ್ರೆ ಚಿನ್ನ ತೊಟ್ಲು ಮಾಡಿಸ್ಕೊಡ್ತಾರಂತೆ ನಮ್ಮಪ್ಪ. ಇದು ಬಂದೇನೆ ಜೀರಿಗೆ ಮೆಣಸು ಕೈಯಲ್ಲೇ ಕುಟ್ಕೊಂಡಿರೋದು. ಜೀರಿಗೆ ಮೆಣಸು ಇವಳೆ ಕೊಟ್ಟಿರೋದು, ಮಿಕ್ಸಿಗೆ ಹಾಕಿಲ್ಲ. ಚೂರು ಜಾಸ್ತಿ ಕ್ವಾಂಟಿಟಿನೇ ಹಾಕ್ಬೇಕು, ಸೂಪಿಗೆಲ್ಲ ಚೆನ್ನಾಗಿರುತ್ತೆ. ಮಟನ್ ಮಸಾಲ ತಾಳು ಕಿರ್ಚ್ಬೇಡ. ಆಮೇಲೆ ಇದು ಗರಂ ಮಸಾಲ ಸ್ವಲ್ಪ ಸುಮ್ಮನೆ ಲೈಟ್ ಗಲೀಜೋಳು. ಮತ್ತೆ ಗಾಯ್ಸ್ ಏನು ಆಮೇಲೆ ಏನಿದು ಅರ್ಶಿಣದ ಪುಡಿ, ಖಾರಕ್ಕೆ ಮೆಣಸು ಜೊತೆ ಹಾಕಿಲ್ಲ. ಇದೆಂತ ಖಾರದ ಪುಡಿ. ಆ್ಯಕ್ಚುಲಿ ಇವಳು ಮಟನ್ ಅಂತೂ ಮುಟ್ಟೋದು ಇಲ್ಲ, ತಿನ್ನೋದು ಇಲ್ಲ. ಅವ್ರ ಮಗಳಿಗೋಸ್ಕರ ಮಾಡ್ತಾವಳೆ. ಅವಳು ಊಟದಾಗಿಂದ ಮಟನ್ ತಿಂದಿಲ್ಲ, ಆಮೇಲೆ ಮಟನ್ ಮುಟ್ಟೋದು ಇಲ್ಲ. ಶಿರೀಕ್ಷಾ ಊಟ ಆದಮೇಲೆ ಅವಳಿಗೆ ತಿನ್ಸೋಕ್ಕೆ ಶೀ ಈಸ್ ಡೂಯಿಂಗ್ ಮದರ್ಸ್ ಲವ್ ಅಂತ ಓಳ್ಬಿಡ್ತಾವಳು ಗೈಸ್. ನಾನೇನು ಮಾಡಕ್ಲಿ. ಎಷ್ಟೇ ನೀರು ಹಾಕ್ದೆ? ನಾಳೆಗೆ ಇಡ್ಲಿ ಅಲ್ಲ, ಇದು ನಾಳೆ ತಿನ್ನಕ್ ನಾಳೆನೆ ಹಾಕ್ಬೇಕಂತೆ. ಯಾರು ಹಾಕೋರು? ಮಮ್ಮಿಗೆ ಆಗಲ್ದು, ಸುಮ್ಮನೆ ಕ್ಲೀನ್ ಮಾಡೋದ್ ಬೇಡವಾ? ಫುಲ್ ನೀರು. ವಡೆ ಅಲ್ಲ ಡಿಡಿ, ಇಡ್ಲಿ ರುಬ್ಬಿಟ್ಟು ವಡೆ ಮಾಡಿಸ್ಕೊಂಡ್ ತಿಂತೀಯ ಡಿಡಿ ನೀನು. ಫುಲ್ ವಾಟರ್ ಹಾಕ್ಬಿಟ್ಟು ಮುಚ್ಬಿಡೋದ. ಎಷ್ಟು ಕೂಗಿಸ್ಬೇಕೆ? ಎಷ್ಟು? ಓಕೆ ಗಾಯ್ಸ್, 20 ವಿಸಲ್ಸ್ ಅಂತೆ, 20 ವಿಷಲ್ಸ್. ಓಕೆ, ಸೂಪ್ ರೆಡಿ. 20 ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ. ನೀನ್ ಮಾಡಿದ್ರೆ ಏನ್ ಹೇಳ? ಹ್ಞೂ ಗೈಸ್, ನಮ್ಮ ಅಕ್ಕನೇ ಮಾಡಿದ್ದು. ಸ್ವಲ್ಪ ಯಾರಾದ್ರೂ ನಾಳೆ ಬಂದು ನಮ್ಮ ಮನೆ ಹತ್ರ ಶಾಮಿಯಾನ ಹಾಕ್ಸಿ ಒಂಚೂರು ಅವಳಿಗೆ ಅವಾರ್ಡ್ ಗಿವಾರ್ಡ್ ಕೊಟ್ಬಿಟ್ಟು. ಓಕೆ, 20 ವಿಷಲ್ಸ್ ಆದ್ಮೇಲೆ ಅಷ್ಟೇ. ಯಾರು ಟೇಸ್ಟ್ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ನೀವು ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸು ಹೇಗಿತ್ತು ಅಂತ. ಓಕೆ, ಬಾಯ್ ಬಾಯ್ ಬಾಯ್. ಸೊ ಎಸ್, ನಾನು ಫುಲ್ ಹೇರಿಗೆ ಆಯಿಲ್ ಅಪ್ಲೈ ಮಾಡಿ ಬಂದಿದ್ದಾಯಿತು. ಆ್ಯಂಡ್ ಕಾಲ್ ಸೂಪ್ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಹೇಗಿತ್ತು ಅಂತ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ತಿನ್ನಲ್ಲ, ನನಗೆ ಯಾಕಂದರೆ ಅದೆಲ್ಲ ಏನು ಇಷ್ಟ ಇಲ್ಲ, ನಾನು ಯಾವತ್ತೂ ತಿಂದೂ ಇಲ್ಲ. ಸೊ ನಮ್ಮ ಮನೇಲಿ ನಮ್ಮಪ್ಪ, ನಮ್ಮಣ್ಣ, ನಮ್ಮಮ್ಮ ಎಲ್ಲ ತಿಂತಾರೆ, ಬಟ್ ನನಗೆ ಅವೆಲ್ಲ ಏನು ಇಷ್ಟ ಆಗಲ್ಲ. ಸೊ ಐ ವಿಲ್ ನಾಟ್ ಟಚ್ ಅಂತಲೇ ಹೇಳ್ಬೋದು. ಸೊ ನನಗೆ ಇದೆಲ್ಲ ತಿಂದು ಅಭ್ಯಾಸ ಇಲ್ಲ, ಸೊ ಅದಕ್ಕೆ ನಮಗೆ ಇಷ್ಟ ಇಲ್ಲ. ನಾನು ನಮ್ಮ ಅಕ್ಕ ತಿನ್ನಲ್ಲ. ಆ್ಯಂಡ್ ಗೆಸ್ ಇಟ್ ವಾಸ್ ಅ ಯೂಸ್ಫುಲ್ ವ್ಲಾಗ್ ಅಂತ ನಾನು ಭಾವಿಸ್ತೀನಿ. ಸೊ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನನ್ನ ಹೇರ್ ಕೇರ್ ಏನು ಶೇರ್ ಮಾಡಿದ್ದೀನಿ ಅದನ್ನು ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಬೇರೆ ಯಾರಾದರೂ ಬಂದು ನಮ್ಮ ಚಾನಲ್ನ ವ್ಯೂ ಮಾಡಿ ಕಾಮೆಂಟ್ ಸೆಕ್ಷನ್ ಓದಿದ್ರೆ ಸೊ ಅವ್ರಿಗೂ ಅನ್ಸುತ್ತೆ ಓಕೆ ನಾವು ಟ್ರೈ ಮಾಡಬೇಕು, ಯೂಸ್ಫುಲ್ ಆಗಿರುತ್ತೆ ಅಂದ್ಬಿಟ್ಟು ಅಂತ. ಸೊ ಪ್ಲೀಸ್ ಟ್ರೈ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡುವಂಥ ಸಮಯ. ಸೊ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವ್ಲಾಗ್ ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಲವ್ ಯು ಆಲ್, ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.